ಅವರಿಗೆ ನಮಸ್ಕರಿಸ್ತಾ ಎಲ್ಲ ಗಣ್ಯರಿಗೆ ನಮಸ್ಕರಿಸಿದ ಸಮಯ ಇಲ್ಲ. ವಿಶೇಷವಾಗಿ ಎಲೆಕ್ಷನ್ ಜೊತೆಗೆ ಬರ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಿರೋದು. ಕೋಲಾರ, ಚಿಕ್ಕಬಳ್ಳಾಪುರ ರಾಜ್ಯ ಕಣ ನಮಗೆ ಬರ ಉಂಟಾಗಿದೆ ಇದೆ. ರಾಯಚೂರು ಗದಗೆಲ್ಲ ಇರ್ತೀವಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸ್ಟೇಟ್ ಉಂಟಾಗಿಲ್ಲ. ಇದುವರೆಗೂ ಯಾವುದೇ ಒಂದು ನೀರಾವರಿ ಯೋಜನೆ ಇದೆ ಬದುಕ್ತಾ ಇರೋಂಥ ಜಿಲ್ಲೆ ನಮ್ಮ ಕೋಲಾರ. ಕಂಟಿನ್ಯೂಸ್ ಬರಗಾಲದಲ್ಲಿ ನಾವೇನಾಗಿದೆ ಅಂದ್ರೆ ಒಂಥರ ಇಸ್ರೇಲ್ ತರ ಬಿಟ್ಟಿದ್ದೀವಿ. ಮಣ್ಣು ನಮ್ಮಲ್ಲಿ ಆತ್ಮಹತ್ಯೆ ಅಲ್ಲ, ಯಾವ ಸಾಯಲ್ಲ. ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನೀವೆಲ್ಲೇ ನೋಡಿ ಹಸಿರುತ್ತದೆ. ಬರಗಾಲ ಅಂದ್ರೆ ಹೊರಗೋಗಿರ್ಬೇಕು, ಕೆರೆಗಳು ಬರ್ತೋಗಿರ್ಬೇಕು. ನಾವೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಹೊಲದಲ್ಲಿ ಮಾಡೋದು ಕಡಿಮೆ ಆಗ್ತಿದೆ, ಕೃಷಿ ಹೊಂಡಗಳು ಮಾಡಿ ಬದುಕ್ತಾ ಇದ್ದೀವಿ. ಹೀಗಾಗಿ ನಿಮ್ಮಲ್ಲಿ ಮನವಿ ಮಾಡೋದು, ಈ ನೀರಾವರಿ ಯೋಜನೆಗಳು ಬಂದಾಗ ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಹೇಳ್ತಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರನ ಈ ನೀರಾವರಿ ಯೋಜನೆ ಬಂದಾಗ ಬಿಟ್ಟೋ ಕರ್ನಾಟಕ ಅಂತ ಮಾಡ್ತಾರೆ. ನಮ್ಗೆ ಯಾವುದು ಪರಿರಕ್ಷೆ ಇಲ್ಲ. ಮಣ್ಣು ಅದೆಲ್ಲ ಬದುಕ್ತಾ ಇದೆ. ಏನಾಗುತ್ತೆ, ನಾವು ಇವ್ ನೀರು ಕೊಡಿಸ್ಕೊಂಡ್ರೆ ಇಂಡಸ್ಟ್ರಿಯಲೈಸ್ ಆಗಿ ಲೇಔಟ್ಸ್ ಆಗಿ ನಾವೆಲ್ಲ ಬೆಂಗಳೂರು ವಲಸೆ ಹೋಗ್ತೇವೆ. ಜಮೀನು ರೇಟ್ಗಳು ಬರುತ್ತೆ. ಹಾಗಾಗಿ ನಿಮ್ಮನ್ನು ಮನವಿ ಮಾಡೋದು, ನಿಮಗೆ ನಾಳೆ ಅಧಿಕಾರ ಬರುತ್ತೆ. ಈ ಎರಡು ಜಿಲ್ಲೆಗೆ ಶಾಶ್ವತವಾಗಿ ನೀವು ಹೆಸರು ಉಳಿಬೇಕಂದ್ರೆ ಇದೇನು ಕೃಷ್ಣಾ ನದಿ ನೀರು ಹೋಗ್ತದೆ, ಇದು ಚಂದ್ರಬಾಬು ನಾಯ್ಡು ಅವರ ಅಟ್ಲೀಸ್ಟ್ ಇದನ್ನ ಅಲ್ಲಿ ಟ್ಯಾಪ್ ಮಾಡಿದ್ರೆ, ಅಲ್ಲಿ ಅಲೋಕೇಶನ್ ಅವ್ರಿಗೆ ಜಾಸ್ತಿ ಕೊಟ್ಟು ಇಲ್ಲಿಂದ ನಾವು ಟ್ಯಾಪ್ ಮಾಡ್ಕೊಂಡ್ರೆ ಎರಡು ಜಿಲ್ಲೆಗೆ ಸುಮಾರು 1800 ಕೆರೆಗಳಿವೆ. 1800 ಕೆರೆಗಳು ನಾವು ಮಾಡಿರೋದಲ್ಲ, ಇದು ನಮ್ಮ ಸರ್ಕಾರಗಳು ಮಾಡಿರೋದಲ್ಲ. ಆಗಿನ ಕಾಲದಲ್ಲಿ ಮಹಾರಾಜರು ಮಾಡಿರೋದು. ಆ ಕೆರೆಗಳ ನೀರು ತಗೊಂಡ್ರೆ ಸಾಕು, ನಿಮ್ಮ ಹೆಸರು ಶಾಶ್ವತವಾಗಿ ಎರಡು ದೊಡ್ಡ ಸಮಸ್ಯೆ ಇಲ್ಲ. ಮಾಡಬೇಕು ಅಂತ ಮನಸ್ಸು ಇಚ್ಛೆ ಇರಬೇಕು. ನಮ್ಮಲ್ಲಿ ರಾಜಕಾರಣಕ್ಕೆ ನಾವೆಲ್ಲ ಏನೇನೋ ಸುಳ್ಳು ಗೆದ್ದು ಬರ್ತೀವಿ, ಬಟ್ ನಾವು ಯಾವ ನೀರು ತರೋದಕ್ಕೆ ಇರುವುದು. ಇತ್ತೀಚೆಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದರಿಂದ ಬೆಂಗಳೂರಿನ ಸೀವೇಜ್ ವಾಟರ್ ಕೆಲವು ಕೆರೆಗಳು ಬಂದಿದೆ. ಅದೇ ನಾವು ದೊಡ್ಡದಾಗಿ ಬೆಂಗಳೂರಲ್ಲಿ ಅಲ್ಲಿ ಬಂದಿರೋದನ್ನೇ ಉಳಿಸ್ಕೊಂಡು ಅದನ್ನ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತಾ ಇದೆ. ಬೋರ್ವೆಲ್ಸ್ ಎಲ್ಲ ಅದ್ರಲ್ಲಿ ಬರುತ್ತೆ. ನಮ್ಮಲ್ಲಿ ಬೋರ್ ಕೊಡಿಸಿದ್ರೆ ನಿಮ್ ಕಡೆ ಎಲ್ಲ 200 ಅಡಿ ಸಿಕ್ಕೋಗುತ್ತೆ. ನಮ್ಮಲ್ಲಿ 2000 ಅಡಿ. ಒಂದು ಬೋರ್ ಹಾಕಕ್ಕೆ 12 ರಿಂದ 15 ಲಕ್ಷ ಖರ್ಚಾಗ್ತದೆ. ಅಷ್ಟು ನೀರು ತಂದ್ರೆ ಅದು ಕುಡಿಯೋಕೆ ಯೋಗ್ಯ ಇಲ್ಲ. ಅದಕ್ಕೆಲ್ಲ ಜಾಸ್ತಿ ಆ ನೀರನ್ನ ಖರ್ಚು ಮಾಡಿದ್ರೆ ಕಾಲು ನೋವು, ಹಲ್ಲು ರೋಗಗಳು, ಕೂದಲು ರೋಗಗಳು, ಲಿಟ್ರಲಿ ಸ್ಲೋ ಪಾಯ್ಸನ್ ನಾವು ಕನ್ಸ್ಯೂಮ್ ಮಾಡ್ತಾರೆ. ಸರ್ಫೇಸ್ ವಾಟರ್ ಇಲ್ಲ ನಮಗೆ. ಹೀಗಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಈ ಬರಗಾಲ ನಮಗೆ ನಾವು ಉಳಿದಾಗಿಂದ ಬರಗಾಲ, ನನಗೆ ನಾವು ಉಳಿದಾಗಿಂದ ಹಿಂಗೆ ಕೋಲಾರ, ಚಿಕ್ಕಬಳ್ಳಾಪುರ ದಯವಿಟ್ಟು ನಿಮ್ಗೆ ಅವಕಾಶ ಬಂದಾಗ ಈ ಎರಡು ಜಿಲ್ಲೆಗೆ ನೀರಾವರಿ ಯೋಜನೆ ಮಾಡಿಕೊಟ್ಬಿಟ್ರೆ ನಿಮ್ಮ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಂದೆಯವರ ಹೆಸರು ನಿಮ್ಗೆ ಶಾಶ್ವತವಾಗಿ ಬಿಜೆಪಿ ಪಕ್ಷದ ಒಂದು ಋಣ ನಾವೆಲ್ಲ ತೀರ್ಸಲಿಕ್ಕಾಗಲ್ಲ ಅಂತ ಒಂದು ಕೆಲಸ ಆಗ್ತದೆ ಅಂತ ನಿಮ್ಮನ್ನು ಮನವಿ ಮಾಡ್ತೀವಿ. MLC ಎಲೆಕ್ಷನ್ ಬರ್ತೀನಿ ಅಣ್ಣ, MLC ಎಲೆಕ್ಷನ್ಗೆ ಇವ್ರನ್ನ ಸ್ವಲ್ಪ ಜೊತೆಲಾಗಿ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು. ನಮ್ಮ ಕೋಲಾರ ಜಿಲ್ಲೆ ಪೂರ್ತಿ ಜವಾಬ್ದಾರಿ ಇವ್ರು ಕೊಟ್ರೆ ಇವ್ರ ಕೆಳಗಡೆ ನಾವಿರ್ತೀವಿ. ಸ್ವಲ್ಪ ಪೀಠೆ ಜಾಸ್ತಿ ಆಗಿದೆ. ದಯವಿಟ್ಟು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಯಾರು ಅಂತಲ್ಲ, ಯಾರೇ ಬಿಜೆಪಿ ಪಕ್ಷದಿಂದ ಗೆದ್ದು ನಿಂತರೆ ಅವ್ರನ್ನ ಗೆಲ್ಲಿಸಿದ್ರೆ ನಾವುಗಳೆಲ್ಲ ಗೆಲ್ಲಕ್ಕಾಗ್ತದೆ, ಈಸಿ ಆಗ್ತದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾರಾದ್ರೂ ನಮ್ಮನ್ನು ಗೆಲ್ಲಿಸ್ಬೇಕು. ಈಗ ಸುರೇಶ್ ಅವರು ಎಲ್ಲರೂ ಅಂತಲ್ಲ, 32 ತಾಲೂಕಿಗೂ ಅವ್ರು ಅಭ್ಯರ್ಥಿ ಆಗಿರ್ತಾರೆ. ವಿಶೇಷವಾಗಿ ಬಿಜೆಪಿ ಪಕ್ಷ ಮುಖ್ಯ ಅಂತಾನೆ. ನಾವೆಲ್ಲರೂ ಒಟ್ಟುಗೂಡಿಸಿ ಅವ್ರನ್ನ ಗೆಲ್ಸೋ ಕೆಲಸ ನಾವೆಲ್ಲ ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಮಯ ಇಲ್ಲ, ಮತ್ತೊಮ್ಮೆ ಸಾಕಷ್ಟು ವಿಷಯಗಳಿಗೆ ಹೇಳೋದು. ನಾಳೆ ನಿಮ್ಗೆ ಯಾವಾಗ ನೀವು ನಾಳೆ ನಾನು ಕೊಟ್ರೆ ಈ ಕೋಲಾರ ಜಿಲ್ಲೆ ಸಮಸ್ಯೆಗಳು ಒಂದಷ್ಟು ನೀವು ಸೆಷನ್ ಅಲ್ಲಿ ಮಾತಾಡ್ಬೇಕಾಗ್ತದೆ. ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಈ ಟಿವಿ ನೋಡೋಗಿದೆ. ಇವತ್ತು ಈ ಜಾಗದಲ್ಲಿ ಮಾತಾಡೋಣ. ಎಲ್ಲ ರೈತರು 10 ಲಕ್ಷ 15 ಲಕ್ಷ ಕೊಡಿ ಮಾಡ್ತಾರೆ.
ಓಪನ್ ಮಾರ್ಕೆಟ್ ಇದೆ. ಯಾವ ಅಧಿಕಾರಿಗಳು ಯಾವ ಮಾತು ಕೇಳ್ತಾ ಇಲ್ಲ. ನಿಮ್ಮಲ್ಲೆಲ್ಲ ಕಡಿಮೆ, ನಿಮ್ಮಲ್ಲೆಲ್ಲ ಇನ್ನೂ 50,000 ಲಕ್ಷದಲ್ಲಿದ್ದಾರೆ. ಇಲ್ಲಿ ಲಕ್ಷಗಳು ವ್ಯಾಪಾರ ಮಾಡ್ತಾರೆ, ಕೋಡಿ ಮಾಡಿಕೊಂಡ್ರೆ ಜಮೀನ್ ರೇಟ್ ಎಷ್ಟು ಅಂತ ಕೇಳ್ತಾರೆ, ಅದ್ರಲ್ಲಿ 10% ಫಿಕ್ಸ್ ಮಾಡ್ತಾರೆ. ಎಲ್ಲರೂ ದರೋಡೆ ಮಾಡ್ತಾರೆ, ನಗರ ದರೋಡೆ ಮಾಡ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಾನು ನಿಮಗೆ ನಾಳೆ ಯಾವಾಗ ಮನೆ ಬಂದು ನಿಮಗೆಲ್ಲ ತಿಳಿಸ್ತೀನಿ. ಕೋಲಾರದ ವಿಷಯದ ಪ್ರಾಬ್ಲಮ್ಸ್ ಕಳಿಸಿ ಸೆಷನ್ ರೈಸ್ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಹೀಗಾಗಿ ಮತ್ತೊಮ್ಮೆ ಶಾಸ್ತ್ರಿ ಏನು ಸುರೇಶ್ ಅವರು ನಿಂತಿದ್ದಾರೆ, ಅವ್ರನ್ನೆಲ್ಲ ಗೆಲ್ಸೋದು ನಮ್ಮ ಜವಾಬ್ದಾರಿ. ಪ್ರತಿ ತಾಲೂಕಿಗೂ ಅವ್ರು ಕರ್ಕೊಂಡೋಗೋಣ. ಇಲ್ಲಿ ಪದವೀಧರರು ಕಡಿಮೆ ಅವರು ಬಂದಿರೋರು. ನಾಳೆ ಅವ್ರು ಬಂದಾಗ ಆದಷ್ಟು ಪದವೀಧರನ್ನ ಕೂರಿಸಿ ಒಂದು ಸಭೆಗಳು ಮಾಡಿದ್ರೆ ಅವ್ರಿಗೂ ಒಂದು ಹುಮ್ಮಸ್ಸು ಬರ್ತದೆ. ಗೆಲ್ಲಂತ ವಿಶ್ವಾಸ ಅವ್ರಿಗೂ ಮೂಡ್ತದೆ ಅಂತೇಳಿ ಲೀಡರ್ಸ್ ಎಲ್ಲ ಜವಾಬ್ದಾರಿ ತಗೋಬೇಕು. ಗೆಲ್ಲಿಸ್ಕೊಂಡು ಸುರೇಶ್ ಅವ್ರನ್ನ ಗೆಲ್ಲಿಸಿ ರಾಜ್ಯಾಧ್ಯಕ್ಷರಿಗೆ ಅವ್ರಿಗೆ ಗಿಫ್ಟ್ ಕೊಡೋಣ ನಾವೆಲ್ಲ ಸೇರಿ.